ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಇಂದಿನ ಕತೆ ರೆಡ್ ಲೈಟ್ ರಹಸ್ಯ ಪಾರ್ಟ್ 2. ಮರುದಿನ ಚಂದ್ರಿಕಾ ಶರತ್ನನ್ನು ಭೇಟಿಯಾಗಿ, ನಮ್ಮ ಮನೆಯಲ್ಲಿ ವಿಷಯ ಗೊತ್ತಾಗಿದೆ ಕಣೋ, ಏನು ಮಾಡುವುದು ಎಂದಾಗ ನೀರಿನಲ್ಲಿ ಕಾದು ಕುಳಿತಿದ್ದ ಮೊಸಳೆಯ ಬಾಯಿಗೆ ಜಿಂಕೆ ಬಂದು ಬಿದ್ದಂತೆ ಭಾಸವಾಯಿತು. ಸರಿ ಕಣೆ, ಮುಂದಿನ ವಾರ ನಾವು ಎಲ್ಲಾದರೂ ದೂರ ಹೊರಟು ಹೋಗೋಣ ಎಂದನು. ಮನೆಯಲ್ಲಿ ಪ್ರೀತಿಯ ವಿಷಯ ತಿಳಿದಿದೆ ಎಂದು ಶರತ್ ಮನೆ ಬಿಟ್ಟು ಓಡಿ ಹೋಗುವ ಮಾತಿಗೆ ಚಂದ್ರಿಕಾ ಒಪ್ಪಿಕೊಂಡಳು. ಮನೆಯಲ್ಲಿ ಅವಳು ಅಪ್ಪ ಅಮ್ಮನ ನಡುವೆ ನಿತ್ಯವೂ ಖುಷಿಯನ್ನು ನಿರ್ಮಿಸಿ ನಗುವ ಹುಡುಗಿ. ಕಾಲೇಜು ಹೋಗುತ್ತಿದ್ದರೂ ಅವಳು ಮನೆಯಲ್ಲಿ ಚಿಕ್ಕ ಹುಡುಗಿ ಆಗಿದ್ದಳು. ಹೀಗಿರುವಾಗ ಅಪ್ಪ ಅಮ್ಮನ ಮುಂದೆ ಪ್ರೀತಿ ವಿಷಯ ಗೊತ್ತಾದರೆ ಎದುರಿಸುವ ಶಕ್ತಿ ಅವಳಿಗಿರಲಿಲ್ಲ. ಇದೆಲ್ಲವೂ ಅವಳ ತಲೆಯಲ್ಲಿ ಬಂದು ಓಡಿ ಹೋಗುವ ನಿರ್ಧಾರಕ್ಕೆ ಬಂದಳು. ಅಪ್ಪ ಅಮ್ಮ ಅಜ್ಜಿ ಮನೆಗೆ ಹೋಗಿರುವ ಸಮಯ ನೋಡಿ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿ ಶರತ್ಗೆ ಕರೆ ಮಾಡಿದಳು. ಅವನು ಕಾರಿನಲ್ಲಿ ಬಂದು ಇವಳನ್ನು ಕರೆದುಕೊಂಡು ಬೆಂಗಳೂರು ಕಡೆಗೆ ಹೊರಟನು. ಪಯಣ ಶುರುವಿನಲ್ಲಿ ಸಂತೋಷವೇ ತುಂಬಿತ್ತು. ಅಲ್ಲಲ್ಲಿ ಕಾರು ನಿಲ್ಲಿಸಿ ಕಣ್ತುಂಬಿಕೊಂಡ ಜಾಗ ಹಿಂದೆ ಹಿಂದೆ ಸಾಗುತ್ತಿತ್ತು. ಸಮಯ ಕಳೆದಂತೆ ಹೊಟ್ಟೆ ಹಸಿವು ಹೆಚ್ಚಾಯಿತು. ಹೋಟೆಲ್ ಬಳಿ ಕಾರು ನಿಲ್ಲಿಸಿ ಊಟ ಮಾಡಿ ಬಂದು ಒಂದು ಕಡೆ ಕುಳಿತರು ಚಂದ್ರಿಕಾ. ಅಪ್ಪ ಅಮ್ಮನ ನೆನಪು ಕಾಡಲು ಶುರುವಾಯಿತು. ಮನಸ್ಸು ಕೇಳದೆ ಒಮ್ಮೆ ಅಮ್ಮನ ಜೊತೆ ಮಾತನಾಡಬೇಕು ಎಂದು ಅಮ್ಮನಿಗೆ ಕರೆ ಮಾಡಿದಳು. ಫ್ರೆಂಡ್ ಮನೆಗೆ ಹೋಗುತ್ತಾ ಇದ್ದೀನಿ ಅಮ್ಮ, ಬರುವುದಕ್ಕೆ 2 ದಿನ ಆಗುತ್ತೆ ಎಂದಳು. ಕೋಪದಲ್ಲಿ ಅಮ್ಮ, ಮೊದಲೇ ಹೇಳಕ್ಕೆ ಏನಾಗಿತ್ತು ನಿನಗೆ ಎಂದಾಗ, ನಾನು ಕಾಲ್ ಮಾಡಿದೆ ನನ್ನ ಮುದ್ದು ಅಮ್ಮ, ನಿನ್ನ ಫೋನ್ ನಾಟ್ ರೀಚಬಲ್ ಬಂತು ಎಂದು ಕೋಪ ತಣ್ಣಗೆ ಮಾಡುವ ಪ್ರಯತ್ನ ಮಾಡಿದಳು. ಸರಿ ಹುಷಾರು, ಬೇಗ ಬಾ ಮಗಳೇ ಎಂದಾಗ ಮತ್ತದೇ ಖುಷಿಯಲ್ಲಿ ಹೊರಟಳು ಚಂದ್ರಿಕಾ. ಊಟ ಮಾಡಿದ ಪ್ರಭಾವವೋ ಏನೋ ಗೊತ್ತಿಲ್ಲ, ನಿದ್ರೆ ಕರೆಯುತ್ತಿತ್ತು. ಶರತ್ ಮಾತನಾಡುವ ಮಧ್ಯೆ ಚಂದ್ರಿಕಾ ನಿದ್ರೆಗೆ ಜಾರಿದಳು. ತನ್ನ ಗೆಳತಿಯರೆಲ್ಲ ಹೇಳ್ತಾ ಇದ್ರು, ಬೆಂಗಳೂರಿನಲ್ಲಿ ಮನೆಗಳ ರಾಶಿ ರಾಶಿ ಇರುತ್ತೆ ಅಂತ. ಇದೇನು ಮರಗಳ ರಾಶಿ ಉಂಟಲ್ವಾ ಎಂದು ಕಾರಿನಿಂದ ಇಳಿಯುತ್ತಾ ಆಶ್ಚರ್ಯದಲ್ಲಿ ಕೇಳಿದಳು ಚಂದ್ರಿಕಾ. ಹೌದು ಕಣೆ, ಮನೆಯೊಳಗೆ ಶೋ ಗಿಡ ಇಟ್ಟಿದ್ದರಂತೆ, ಅದು ದೊಡ್ಡದಾಗಿ ಮನೆ ಬಿದ್ದು ಹೋಗಿ ಬರೀ ಮರಗಳೇ ಕಾಣಿಸ್ತಿದೆ ಎಂದಾಗ ಜೋರಾಗಿ ನಕ್ಕಳು. ನಗುತ್ತಾ ಹೊಟ್ಟೆ ಮೇಲೆ ಕೈ ಇಟ್ಟು, ತುಂಬ ಸುಸ್ತಾಗಿದೆ ಕಣೋ, ರಿಲೇಟಿವ್ ಮನೆ ಇದ್ರೆ ಕರ್ಕೊಂಡು ಹೋಗು, ರೆಸ್ಟ್ ಆದರೂ ಮಾಡೋಣ ಎಂದಾಗ, ಇಲ್ಲಿ ಎಲ್ಲಿಯಾದರೂ ಲಾಡ್ಜ್ ಅಲ್ಲಿ ಇರೋಣ ಬಾ ಎಂದನು. ಬೇಡ ಕಣೋ, ನನಗೆ ಲಾಡ್ಜ್ ಅಂದರೆ ಇಷ್ಟ ಇಲ್ಲ, ಯಾರಾದರೂ ನಿನ್ನ ಫ್ರೆಂಡ್ ಮನೆಗೆ ಹೋಗೋಣ ಎಂದಳು ಚಂದ್ರಿಕಾ. ಸರಿ ಕೇಳ್ತೀನಿ ಎಂದು ಮೊಬೈಲ್ ಕೈಗೆತ್ತಿಕೊಂಡನು. ಕಾಲ್ ಕಟ್ ಮಾಡಿ, ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ ಗಾಡೀಲಿ, ಕೂತ್ಕೋ ಹೊರಡೋಣ ಎಂದು ಕಾರಿನ ಡೋರ್ ಓಪನ್ ಮಾಡಿದನು. ಚಂದ್ರಿಕಾ ಕುಳಿತುಕೊಂಡಾಗ ಡೋರ್ ಕ್ಲೋಸ್ ಮಾಡಿ ತನ್ನ ಸೀಟಿಗೆ ಹೋಗಿ ಕುಳಿತು ಗಾಡಿ ಸ್ಟಾರ್ಟ್ ಮಾಡಿ ಹೊರಟನು. ಅಲ್ಲಿ ಹೋಗಿ ತಲುಪಿದಾಗ ಫ್ರೆಶ್ ಅಪ್ ಆಗಿ ಬೆಳಗಿನ ತಿಂಡಿ ಮುಗಿಸಿದರು. ಮಧ್ಯಾಹ್ನ ಲೂಡೋ ಕೇರಂ ಆಡಿ ಟೈಮ್ ಪಾಸ್ ಮಾಡುತ್ತಾ ದಿನ ಕಳೆದರು. ರಾತ್ರಿ ಫ್ರೆಂಡ್ ಒಂದು ರೂಮಲ್ಲಿ ಮಲಗಿದ್ದರೆ ಚಂದ್ರಿಕಾ ಮತ್ತು ಶರತ್ ಇನ್ನೊಂದು ರೂಮಿನಲ್ಲಿ ಮಲಗಿದರು. ಒಂದೇ ಬೆಡ್ನಲ್ಲಿ ಮಲಗಿದ್ದ ಇಬ್ಬರು ಹತ್ತಿರ ಬಂದ ಶರತ್ನ ತಳ್ಳಿ ಒಬ್ಬಳೇ ನಿದ್ರೆಗೆ ಜಾರಿದಳು. ಮರುದಿನ ರಾತ್ರಿ ಕಿಸ್ ನೆಪ ಹೇಳಿ ಹತ್ತಿರ ಬಂದನು. ಹೀಗೆ 4ನೇ ದಿನಕ್ಕೆ ಬೆಂಕಿಯ ಬಳಿ ಇಟ್ಟ ಬೆಣ್ಣೆ ಕರಗಿ ನೀರಾದಂತೆ ಮೈಮರೆತು ಚಂದ್ರಿಕಾ ಮೈಯನ್ನು ಶರತ್ಗೆ ಒಪ್ಪಿಸಿದಳು. ಮರುದಿನ ಶರತ್ ಹೊರಗಡೆ ಹೋಗಿ ಬರುತ್ತೇನೆ ಎಂದು ಹೇಳಿ ಮನಸ್ಸಿನಲ್ಲಿ ಏನೋ ಉಪಾಯ ಮಾಡಿಕೊಂಡು ಗೆಳೆಯನನ್ನು ನೋಡಿ ನಗುತ್ತಾ ಹೊರಟು ಹೋದನು. ಆ ಸಮಯಕ್ಕೆ ಕಾದಿದ್ದ ಗೆಳೆಯ ಅವಳಿಗೆ ಒಂದು ಅಶ್ಲೀಲ ಚಿತ್ರ ತೋರಿಸಿದನು. ಅದನ್ನು ನೋಡಿ ವಿಚಲಿತಗೊಂಡ ಚಂದ್ರಿಕಾ ಭಯದಲ್ಲಿ, ನೀನು ಇಂಥವನು ಅಂತ ಗೊತ್ತಿರಲಿಲ್ಲ, ಶರತ್ ಬಂದಾಗ ಎಲ್ಲ ಹೇಳ್ತೀನಿ ಎಂದು ಅವನ ಮೇಲೆ ಅಸಹ್ಯಪಟ್ಟು ಹೇಳಿದಾಗ, ನೀನೇನಾದರೂ ಈ ವಿಷಯವನ್ನು ಅವನ ಬಳಿ ಹೇಳಿದರೆ ಇಂಟರ್ನೆಟ್ನಲ್ಲಿ ನಿಮ್ಮಿಬ್ಬರ ವಿಡಿಯೋ ಎಲ್ಲರೂ ನೋಡುತ್ತಾರೆ, ಹುಷಾರೆಂದು ಹೆದರಿಸಿದನು. ಅವನ ಮಾತುಗಳನ್ನು ಕೇಳಿ ಚಂದ್ರಿಕಾ ಒಮ್ಮೆಲೆ ಸಿಡಿಲು ಬಡಿದಂತೆ ನಿಂತಳು. ನಂತರ ಸುಧಾರಿಸಿಕೊಂಡು, ಈಗ ನಿನಗೆ ಏನು ಬೇಕು, ಆ ವಿಡಿಯೋ ಡಿಲೀಟ್ ಮಾಡಲು ಎಂದಳು. ನಾನು ವಿಡಿಯೋ ಡಿಲೀಟ್ ಮಾಡ್ತೀನಿ, ಬಟ್ ಒಂದು ಕಂಡೀಷನ್ ಎಂದಾಗ ಏನು ಎಂದು ಕೇಳಿದಳು. ಅದಕ್ಕೆ ಶರತ್ನ ಗೆಳೆಯ, ನೀನು ನನ್ನ ಜೊತೆ ಮಲ್ಕೋಬೇಕು. ಒಬ್ಬ ಫ್ರೆಂಡ್ ಹುಡುಗಿನ ನಿನ್ನ ಜೊತೆ ಕರಿತೀಯಲ್ಲ, ಹೇಗಾದರೂ ಮನಸ್ಸು ಬರುತ್ತೆ ನಿನಗೆ, ನಾಚಿಕೆ ಆಗೋಲ್ಲವಾ? ಈ ವಿಷಯ ಶರತ್ಗೆ ಗೊತ್ತಾದರೆ ಏನು ಆಗುತ್ತೆ ಅನ್ನೋದು ಯೋಚನೆ ಮಾಡಿದ್ದೀಯಾ ತಾನೆ? ಸಾಕು, ಸುಮ್ಮನೆ ಇರು. ಈ ವಿಡಿಯೋವನ್ನು ನಿನ್ನ ಅಪ್ಪ ಅಮ್ಮ ನೋಡಿದರೆ ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತಿದೆಯಾ? ಅವನ ಮಾತುಗಳನ್ನು ಕೇಳಿ ಬೆಚ್ಚಿ ಬಿದ್ದಳು ಚಂದ್ರಿಕಾ. ಪ್ಲೀಸ್, ಈ ವಿಷಯ ನಾನು ಶರತ್ಗೆ ಹೇಳಲ್ಲ, ವಿಡಿಯೋ ಡಿಲೀಟ್ ಮಾಡು. ಆಗಲ್ಲ ಕಣೆ, ನೋ, ಇಂಪಾಸಿಬಲ್ ಎನ್ನುತ್ತಾ ಚಂದ್ರಿಕಾ ಮೇಲೆ ಎರಗಿದ್ದನು. ಎಷ್ಟೇ ಕಿರುಚಿದರೂ ಅಕ್ಕಪಕ್ಕದಲ್ಲಿ ಯಾರೂ ಬರಲಿಲ್ಲ.
ಬೇಡ ಬೇಡ ಎಂದು ಎಷ್ಟೇ ಬೇಡಿಕೊಂಡರೂ ಅವಳನ್ನು ಉರಿದು ಮುಕ್ಕಿದನು. ತುಂಬ ನೋವಲ್ಲಿ ಕಿರುಚುತ್ತಾ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದಳು ಚಂದ್ರಿಕಾ. ಪಾಪ ಚಂದ್ರಿಕಾಗೆ ಇವೆಲ್ಲದರ ಯಾವ ಕುತಂತ್ರವೂ ತಿಳಿದಿರಲಿಲ್ಲ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದ.